Hi friends, welcome back to my YouTube channel and welcome to another new video. So ಈ ನಮ್ಮ ತಮ್ಲೈನ್ ಮತ್ತೆ ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಲಗೇಜ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ದಿಸ್ ಇಸ್ ಎ ಟ್ರಾವೆಲ್ ವ್ಲಾಗ್. ಅಗೈನ್ ಚಂದನ ಇಸ್ ಬ್ಯಾಕ್ ಆನ್ ಮೈ ಯೂಟ್ಯೂಬ್ ಚಾನಲ್. ನಾವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಅಲ್ಲಿ ಮಸ್ಟ್ ವಿಸಿಟ್ ಪ್ಲೇಸಸ್ ಎಲ್ಲ ಯಾವುದು ಅಂತ ಹೇಳ್ಬಿಟ್ಟು ಈ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಬಸ್ಸಲ್ಲ. ಸೊ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು ಆಲ್ಮೋಸ್ಟ್ 12 hours ಜರ್ನಿ ಇದೆ ಅಂತ ಅನ್ಸುತ್ತೆ. ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನಾನು ಅಲ್ಲೋಗಿ ನಿಮಗೆ ಸಿಗ್ತೀನಿ. ನಮಗೆ ಪಿಕಪ್ ಇರೋದು ಕಳಸಿಪಾಳ್ಯಂ ಬಸ್ ಸ್ಟೇಷನ್ ಅಲ್ಲಿ. ಸೊ ಅಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್. ಸೊ ನಮ್ಮ ಲಗೇಜ್ ಇಷ್ಟು ತಗೊಂಡಿದ್ದೀವಿ. ನಮ್ಮ ಅಕ್ಕ ನಮ್ಮನ್ನ ಫೇರ್ವೆಲ್ ಶೀ ಈಸ್ ಪಿಕ್ಕಿಂಗ್ ಅ ಫೇರ್ವೆಲ್ ಫಾರ್ ಅಸ್. ಹೊರಡ್ತಾ ಇದೀವಿ ನಾವು. ಬಾಯ್. ಸೊ ನಾವು ಬುಕ್ ಮಾಡ್ಕೊಂಡಿದ್ದು PRM ರೋಡ್ವೇಸ್ ಟ್ರಾವೆಲ್ಸಲ್ಲಿ. ಆ್ಯಂಡ್ ಒಂದು ಸೈಡ್ ಟ್ರಿಪ್ಪು ಒಬ್ರಿಗೆ ಅರೌಂಡ್ 1.7 to 1.8K ಆಗಿದೆ. ಸೊ ಟೋಟಲ್ ರೌಂಡ್ ಟ್ರಿಪ್ಪು 7K ಆಗಿದೆ. ನಾವು ಆ್ಯಕ್ಚುಲಿ ಚಂದು ಅವ್ರ ಮನೆಯಿಂದ ಮಶ್ರೂಮ್ ಬಿರಿಯಾನಿ ಮಾಡಿಸ್ಕೊಂಡ್ಬಂದಿದ್ದು, ಅದನ್ನೇ ಊಟ ಮಾಡ್ತಾ ಇದ್ದೀವಿ. ಈಗ ಟೈಮು 10:30 11 ಗಂಟೆ ಆಗಿದೆ. ಊಟಕ್ಕೆ ನಿಲ್ಲಿಸಿದ್ದಾರೆ ಇಲ್ಲಿ. ನಾವು ಊಟ ಮಾಡೋದ್ಬಿಟ್ಟು ಜ್ಯೂಸು ಮತ್ತು ಮಿಲ್ಕ್ ಶೇಕು, ಐಸ್ ಕ್ರೀಮ್ ತಿನ್ಕೊಂಡಿದ್ದೀವಿ. ಇನ್ನು 14 hour ಜರ್ನಿ ಏನು ಮಾಡೋದು ಚಂದು? ಬಿಗ್ ಬಾಸ್ 10 ಎಪಿಸೋಡ್ ಹಿಂದೆ ಇದ್ದಾಳೆ ಬಿಗ್ ಬಾಸಲ್ಲಿ. ಸೊ 10 ಎಪಿಸೋಡ್ ಕವರ್ ಮಾಡ್ತಾಳೆ 16 ಅವರಲ್ಲಿ. ನಾನು ಮಲ್ಕೊತೀನಿ. ನೀನು ನೋಡು, ನಾನು ಮಲ್ಕೊತೀನಿ. ಸೊ ಟೈಮ್ ಅರೌಂಡ್ 8:30 ಆಗಿದೆ. ಇನ್ನೂ 2 hours ತೋರಿಸ್ತಾ ಇದೆ ರೀಚ್ ಆಗಲಿಕ್ಕೆ. ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ 12 o'clock ಆಯಿತು. 12:20 ಆಯಿತು ರೀಚ್ ಆಗಿದ್ದು. ನಾವೀಗ ನಮ್ಮ ಒಂದ್ಸಲ ಬಸ್ ಸ್ಟಾಪಿಂದ 5 kilometers ಇದೆ ನಾವು ಮಾಡಿರೋ ರೆಸಾರ್ಟು. ಸೊ ರೆಸಾರ್ಟಿಗೆ ರೀಚ್ ಆದಮೇಲೆ ಐ ಶೋ ಯು ಅಲ್ಲಿ ರೆಸಾರ್ಟ್ ಸ್ಟೇ ಎಲ್ಲ. ಸೊ ಅದು ಸ್ಟೇ ಎಷ್ಟಿದೆ, ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಅದ್ರದ್ದು ರೇಟ್ ಡೀಟೇಲ್ಸ್ ನಾನು ಅಲ್ಲಿ ರೀಚ್ ಆದಮೇಲೆ ಕೊಡ್ತೀನಿ. ಈಗ ಸದ್ಯಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೆಸಾರ್ಟ್ಗೆ. ರೆಸಾರ್ಟ್ ಬುಕ್ ಮಾಡಿದ್ದು ದ ವಿಲೇಜ್ ಬೀಚ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ ಜಸ್ಟ್ ಒಂದು 2 kilometers ದೂರದಲ್ಲಿದೆ. ಈ ಥರ ಇದೆ. ಫಸ್ಟ್ ಇಲ್ಲಿ ರಿಸೆಪ್ಷನಲ್ಲೆಲ್ಲ ಚೆಕ್ ಇನ್ ಪ್ರೋಸೆಸ್ ಮುಗಿಸ್ಕೊಬೇಕು. ಎಷ್ಟನೇ ಫ್ಲೋರ್ ಅಂತೆ? ಸೊ ಗ್ರೌಂಡ್ ಫ್ಲೋರಲ್ಲಿ ರೂಮ್ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ಇದು ವಿಲೇಜ್ ಬೀಚ್ ರೆಸಾರ್ಟು. ಆ್ಯಕ್ಚುಲಿ ಸುಮಾರಷ್ಟಿದೆ ಇಲ್ಲಿ. ನಾವು ಇದನ್ನು ಮಾಡಿದ್ವಿ. ಆ್ಯಂಡ್ ಮೋರೋವರ್ ನಾವು ರೂಮಲ್ಲೆಲ್ಲ ಜಾಸ್ತಿ ಇರಲ್ವಲ್ಲ, ಸೊ ಅದಕ್ಕೆ ಸಿಂಪಲ್ಲಾಗಿರೋದೇ ನೋಡಿದ್ವಿ. ಸೊ ಅಂದರೆ ನೀಟಾಗಿ ಇದೆ ವಾಶ್ರೂಮ್ ಎಲ್ಲ. ಸೊ ಇಲ್ಲೊಂದು ಚಿಕ್ಕ ಬಾಲ್ಕನಿ ಈ ಥರ ಇದೆ. 2 ಚೇರ್ ಹಾಕಿದ್ದಾರೆ, ಬಟ್ ಏನು ವ್ಯೂ ಇಲ್ಲ ಇಲ್ಲಿಂದ. ಈ ಥರ ಇದೆ. ಸೊ 3 daysಗೆ ಬುಕ್ ಮಾಡಿರೋದು. ಆಲ್ಮೋಸ್ಟ್ 5,800 ಸಮಥಿಂಗ್, ಏನೋ 6,000 ಅಂತ ಅನ್ಬೋದು ಅಲ್ವಾ ಚಂದು? ನಾವಿಲ್ಲೊಂದು ಕೆಫೆಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಕೆಫೆಲಿ ಏನೂ ಚೆನ್ನಾಗಿರಲಿಲ್ಲ, ಅದಕ್ಕೆ ನಾವು ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ. ಬ್ರೆಡ್ ಪಿಜ್ಜಾ, ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಮತ್ತು ಒಂದು ಕೋಲ್ಡ್ ಕಾಫಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀವಿ. ನಾವು ಹೊರಟ್ವಿ. 2 wheeler ರೆಂಟ್ ಮಾಡ್ಕೊಂಡಿದ್ದೀವಿ. 2 wheeler ಬಂದ್ಬಿಟ್ಟು ದಿನಕ್ಕೆ 500. ನಾವು 2.5 days ತೊಗೊಂಡಿರೋದು 1.3 ಏನೋ ಹೇಳಿದ್ದಾರೆ. ಈಗ ಜಟಾಯು ಅರ್ತ್ ಸೆಂಟರಿಗೆ ಹೋಗಬೇಕು. ರೆಡಿನಾ? ಚಂದನೇ ಗಾಡಿ ಓಡಿಸೋದು. ಜಟಾಯು ಅರ್ತ್ ಸೆಂಟರ್ ಹತ್ರ ಬಂದಿದ್ವಿ. ಕ್ಯೂ ನೋಡಿದ್ರೆ
ಎಷ್ಟು ಟಿಕೆಟು? 531 ರುಪೀಸು, ಮೇಲ್ಗಡೆ 500 ರುಪೀಸ್ ಪೇ ಮಾಡಿ. ಸರಿ. ಕೇಬಲ್ ಕಾರು ಮತ್ತು ಸ್ಕಲ್ಪ್ಚರ್ ವಿಸಿಟ್ ಸೇರಿ 555. ಅದಕ್ಕೆ ಸ್ಕಲ್ಪ್ಚರ್ ವಿಸಿಟ್ ಮಾಡಿದ್ರೆ ಅಲ್ಲಿ ಪೇ ಮಾಡಿಸ್ಕೋತಾರೆ ಟಿಕೆಟ್ ಕೌಂಟ್ರಲ್ಲಿ. ಮಿಕ್ಕಿದ್ದು ಕೇಬಲ್ ಕಾರ್ ಹತ್ರನೇ ಪೇ ಮಾಡಬೇಕು. ಡನ್. ಅಷ್ಟೇ. ಇಲ್ಲಿ ಎಂಟರ್ ಆಗಿಬಿಟ್ಟು ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು. ಒಳಗಡೆ ನಮಗೆ ಯಾವುದೇ ರೀತಿ ಇದು ಫುಡ್ಡು, ಮೆಟಲ್ಸ್, ಪ್ಲಾಸ್ಟಿಕ್ ಎಲ್ಲ ಅಲೋ ಇಲ್ಲ. ಪ್ಲಾಸ್ಟಿಕ್ ಏನೂ ಅಲೋ ಇಲ್ಲ. ಜಸ್ಟ್ ಟಿಕೆಟು ಅದು ಅಷ್ಟೇ ತಗೊಂಡೋಗ್ಬೇಕು. ಇಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಇಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಇದು ಮಾಡಬೇಕು. ಸೊ ಇಲ್ಲಿ ಒಳಗೆ ಹೋಗಬೇಕು. ಫಸ್ಟು ಆ ಸ್ಕಲ್ಪ್ಚರ್ ನೋಡಬೇಕು, ಆಮೇಲೆ ಇದು ಏನದು ಕೇಬಲ್ ಕಾರ್ಗೆ ಹೋಗೋದು. ಇಲ್ಲಿ ಒಳಗೆ ಎಂಟರ್ ಆದಮೇಲೆ ಇಲ್ಲಿ ರೋಪ್ವೇ ಟಿಕೆಟ್ ಕೌಂಟರ್ ತೊಗೋಬೇಕು. ಇಲ್ಲಿ ಎಷ್ಟು 500. ಸೊ ಟೋಟಲ್ 530 ಪ್ಲಸ್ 570 ಏನೋ ಆಯಿತು. ಒಂದು 500 555 ಒಬ್ಬೊಬ್ರಿಗಾಗತ್ತೆ. ಎಂಟ್ರಿ ಟಿಕೆಟ್ ಪ್ಲಸ್ ಕೇಬಲ್ ರೈಡ್ ಎರಡು ಸೇರಿಸಿ. ಸೊ ಇಲ್ಲಿ ಬೇಡ, ನನಗೆ ನಾನು ತಿನ್ನಲ್ಲ, ಸಮಸ್ಯೆ ಇಲ್ಲ. ಸೊ ಇಲ್ಲಿ ಐಸ್ ಕ್ರೀಮ್ ತೊಗೊತಾ ಇದ್ದೀವಿ. ಸೊ ಇದು ಕೇಬಲ್ ಕಾರ್ಸು 3rd ಫ್ಲೋರ್ಗೇನೋ ಬಂದು ತಗೊಬೇಕು. ಕೇಬಲ್ ಕಾರಲ್ಲಿ ಹೋಗ್ತಾ ಅಲ್ಲೂ ಸೇಮ್ ಬೋಟಿಂಗ್ ಥರ ಇದೆ. ಇದು ರಿಟರ್ನ್ ಹೋಗೋಕ್ಕೆ ಅದು ಹೋಗ್ತಿತ್ತು ಅಂತ ಅದೇ ಇಷ್ಟು ಪೇ ಮಾಡಿರೋದಕ್ಕೆ ಸ್ವಲ್ಪ ವರ್ತ್ ಇರಲಿ. ಇಷ್ಟು ಕಾಸ್ಟ್ಲಿ ಎಲ್ಲ. ಇದೆ ಜಟಾಯು ಅಟ್ ಸೆಂಟರ್. ಏನು ಒಂದು ಫುಲ್ಲು ರೌಂಡ್ ಹಾಕ್ಬೋದು. ಅದು ಗರುಡ ಫುಲ್ಲು ರೆಕ್ಕೆ ಇರೋದನ್ನು ನಾವು ಒಂದು ರೌಂಡ್ ಹಾಕ್ತಾ ಇದ್ದೀವಿ. ಈ ಥರ ಸ್ಕಲ್ಪ್ಚರ್ದು ಅವ್ರದ್ದೆಲ್ಲನೂ ಡೀಟೇಲ್ಸ್ ಹಾಕಿದ್ದಾರೆ. ಬ್ಯಾಕ್ ವ್ಯೂವಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಫುಲ್ಲು ಸರೌಂಡಿಂಗ್ ವ್ಯೂ ಎಲ್ಲ ಈ ಥರ ಇದೆ. ಇಲ್ಲೇನೋ ಸಿಟ್ಟಿಂಗ್ ಸ್ಪೇಸ್ ಥರ ಮಾಡಿದ್ದಾರೆ. ಮೇ ಬಿ ಇಲ್ಲೆಲ್ಲ ಕಾನ್ಸರ್ಟ್ಸ್ ನಡೆಯುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಹೊರಗಡೆ ವ್ಯೂ ಈ ಥರ ಇದೆ. ಆ್ಯಂಡ್ ಇಲ್ಲೊಂದು ಜಟಾಯು ರಾಮ ಟೆಂಪಲ್ ಅಂತ ಇಲ್ಲೊಂದು ಟೆಂಪಲ್ ಇದೆ ಅಷ್ಟೇ. ಆ್ಯಕ್ಚುಲಿ ಎಕ್ಸಿಟಿಗೆ ಕೂಡ ಹಿಂಗೆ ವೆಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಕೂತಿ. ನಾವು ಹೊರಡ್ತಾ ಇದ್ದೀವಿ. ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಲಾವಣ್ಯ, ರತ್ನ. ಏನು ಕಾಣಿಸ್ತಿದೆ ಚಂದ. ಎಸ್, ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಈಗ. ರಿಟರ್ನ್ ಹೋಗ್ಬಿಟ್ಟು ಟ್ರೈ ಮಾಡಬೇಕು. ಹೌದಾ? ಸೊ ಇಲ್ಲಿ ಜಟಾಯು ಆರ್ಟ್ ಸೆಂಟರ್ ಕೆಳಗಡೆ ಈ ಥರ ಹಿಂಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ಪ್ಲೇ ಐಟಮ್ಸ್ ಎಲ್ಲ ಇದೆ. 12D ರೈಡರ್ ಎಕ್ಸ್ಪೀರಿಯನ್ಸು 140ನಾ 148 ಒಬ್ರಿಗೆ, 296 ಇಬ್ರಿಗೂ ಸೇರಿ ಅದಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್. ಇದು ಎಕ್ಸಿಟ್ಟು. ಈಗ ನಮ್ಮ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. 8 ಗಂಟೆ ಆಗಿದೆ. ನಾವು ಅಲ್ಲೇ ಒಂದು ಕೆಫೆಗೆ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ಲು ನಾರ್ತ್ ಕ್ಲಿಫು. ಇದೆಲ್ಲ ಶಾಪಿಂಗ್ ಸ್ಟ್ರೀಟು. ಇಲ್ಲಿ ಬೀಚ್ ಇದೆ, ಬಟ್ ಏನೂ ಕಾಣಿಸ್ತಾ ಇಲ್ಲ ಬೀಚ್ ನಮಗೆ. ಸೊ ಈ ಥರ ಇದೆ. ಇಲ್ಲಿ ಶಾಪಿಂಗ್ ಎಲ್ಲ ಮಾರ್ನಿಂಗ್ ಮಾಡ್ತೀವಿ, ಇವಾಗ ಮಾಡೋಕ್ಕೆ ಟೈಮ್ ಇಲ್ಲ. ಅಫೋರ್ಡಬಲ್ ಇದೆಯಾ ಇಲ್ವಾ ಅಂತ ಹೇಳ್ತೀನಿ ಬೆಳಿಗ್ಗೆ. ಇಲ್ಲಿ ಕಾಣಿಸುತ್ತೆ ನೋಡಿ ಬೀಚ್, ವೇವ್ಸ್ ಎಲ್ಲ ಬರ್ತಾ ಇರೋದು. ಮೇ ಬಿ ಇಲ್ಲಿಂದ ಇಳ್ಕೊಂಡು ಹಿಂಗೆ ಕೆಳಗೆ ಇಳಿಯೋಕ್ಕೆ ಜಾಗ ಇರುತ್ತೆ. ಸೊ ಕೆಳಗೆ ಇಳ್ಕೊಂಡು ಹೋಗ್ಬೋದು. ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಕ್ಲಿಫ್ ಹತ್ರ, ಅಂದರೆ ನಾರ್ತ್ ಕ್ಲಿಫ್ ಕೆಳಗಡೆ ಇರೋದು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಈ ಥರ ಏನೋ ಜ್ಯುವೆಲರೀಸ್ ಎಲ್ಲ ಇದೆ, ಏನಂತ ಗೊತ್ತಿಲ್ಲ.
ಕಾಸ್ಟ್ಲಿ ಇದೆ ರೇಟ್ಸ್ ಮಾತ್ರ, ಬಟ್ ವೈಫ್ ತುಂಬ ಚೆನ್ನಾಗಿದೆ. ಆ ಕಡೆ ನಾರ್ತ್ ಕ್ಲಿಫ್ದು ಬೀಚ್ ಇದೆ.